ಹೇ ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂತ ಕಾರಣ ಏನಪ್ಪಾ ಅಂದ್ರೆ ಹೌದು, ಈಗಷ್ಟೇ ಬಿಗ್ ಬಾಸ್ ಟೀಮ್ ಇಂದ ಒಂದು ಅಫಿಷಿಯಲ್ ಆಗಿ ಪ್ರೊಮೋ ರಿಲೀಸ್ ಆಗಿದೆ. ಆ ಒಂದು ಪ್ರೊಮೋದಲ್ಲಿ ಏನೇನೆಲ್ಲ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಮಾಹಿತಿನ ತಿಳಿಸ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಾ, ವಿಡಿಯೋ ಇದ್ರೆ ಇನ್ಫಾರ್ಮೇಟಿವ್ ಇದ್ರೆ ಮಾತ್ರ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ನೋಡಿ ಫೇಸ್ಬುಕ್ ಅಲ್ಲಿ ಇರೋದು ನೋಡ್ತಾರೆ ಮಿಸ್ ಮಾಡ್ತಾ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಹೌದು, ಬಿಗ್ ಬಾಸ್ ಅವರು ಮುತ್ತಿನ ಸುರಿಮಳೆ ಅಂತ 3 ಜನ ಸ್ಪರ್ಧಿಗಳಿಗೆ ಟಾಸ್ಕ್ ನ ಕೊಟ್ಟಿರುವಂತದ್ದು. ಆ 3 ಜನ ಸ್ಪರ್ಧಿ ಯಾರ್ಯಾರಪ್ಪ ಅಂದ್ರೆ ಧನರಾಜ್, ಆ, ಚೈತ್ರ ಕುಂದಪುರ್ ಹಾಗೂ ಹನುಮಂತ್ ಅವ್ರಿಗೆ. ಸೊ ಈ 3 ಜನ ಸ್ಪರ್ಧಿಗಳ ಕುಟುಂಬ ಕೂಡ ಇನ್ನು ಬಿಗ್ ಬಾಸ್ ಮನೇಲಿ ಇರುವಂತದ್ದು ಈ ಒಂದು ಪ್ರಮೋದಲ್ಲಿ ಹೈಲೈಟ್ ಆಗಿ ಕಾಣ್ತಾ ಇದೆ. ಧನರಾಜ್ ಅವರ ಅಣ್ಣ, ಚೈತ್ರ ಕುಂದಪುರ್ ಅವರ ತಾಯಿ ಹಾಗೂ ಅವರ ತಂಗಿ, ಆ, ಹನುಮಂತ್ ಅವರ ತಂದೆ ತಾಯಿ ಇನ್ನ ಬಿಗ್ ಬಾಸ್ ಮನೇಲಿ ಇರುವಂತದ್ದು. ಸೊ ಈ ಒಂದು ಸಂದರ್ಭದಲ್ಲಿ ಈ 3 ಜನ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ನ ಕೊಟ್ಟಿದ್ದಾರೆ, ಅದೇ ಮುತ್ತಿನ ಸುರಿಮಳೆ ಅಂತ. ಸೊ ಅವ್ರಿಗೆ ಸಹಾಯಕರಾಗಿ ಆ, ಗೌತಮಿ, ಮಂಜು ಹಾಗೂ ತ್ರಿವಿಕ್ರಮ್ ಅವರು ಸಹಾಯ ಮಾಡ್ತಿರುವಂತದ್ದು ಲಿಪ್ಸ್ಟಿಕ್ ನ ತುಟಿಗೆ ಬಳಿಯೋದ್ರಲ್ಲಿ. ಸೊ ಈ ಒಂದು ಟಾಸ್ಕ್ ಏನಪ್ಪಾ ಅಂದ್ರೆ ಕೈ ಸಹಾಯ ಇಲ್ಲದೆ ತುಟಿಗೆ ಲಿಪ್ಸ್ಟಿಕ್ ನ ಹಚ್ಕೊಂಡು ಬೋರ್ಡ್ ಮೇಲೆ ಹೋಗಿ ಪ್ರಿಂಟ್ ಮಾಡ್ಬೇಕಾಗತ್ತೆ. ಅತಿ ಹೆಚ್ಚು ಯಾರು ಪ್ರಿಂಟ್ ಮಾಡ್ತಾರೋ ಅವರು ಈ ಒಂದು ಟಾಸ್ಕ್ ನಲ್ಲಿ ವಿನ್ ಆಗ್ತಾರೆ ಅಂತ ಬಿಗ್ ಬಾಸ್ ಅವರು ಆ ಹೇಳಿರ್ತಾರೆ. ಸೊ ಇದಕ್ಕೆ ಉಸ್ತುವಾರಿಯಾಗಿ ಭವ್ಯಗೌಡ ಅವರು ಮಾಡ್ತಿರುವಂತದ್ದು ಕ್ಯಾಪ್ಟನ್ ಆಗಿರುವಂತ ಕಾರಣದಿಂದ. ಸೊ ಇದಾದ ನಂತರ ಅಲ್ಲಿ ಸ್ವಲ್ಪ ಫನ್ ಎಲಿಮೆಂಟ್ಸ್ ಕೂಡ ತುಂಬಿರುವಂತದ್ದು, ಅಂದ್ರೆ ಕಾಮಿಡಿ. ರಜತ್ ಅವರ ಕಡೆಯಿಂದ ಏನಪ್ಪಾ ಅಂದ್ರೆ ಹನುಮಂತ್ ಅವರು ಆ ಬೋರ್ಡ್ ಮೇಲೆ ಪ್ರಿಂಟ್ ಮಾಡ್ತಾ ಇದ್ರಲ್ಲ, ಅದ್ರ ಬದಲಲ್ಲಿ ಹುಡುಗಿ ಇದ್ರೆ ನೀವು ಬಿಡ್ತಿದ್ರ ಅಂತ ಕೂಡ ಫನ್ ಆಗಿ ಕೇಳಿರುವಂತದ್ದು. ಇದಾದ ನಂತರ ಯಾರು ಆ, ರಜತ್ ರಜತ್ ಅವರು ಧನರಾಜ್ ಅವರಿಗೆ ನೀವು ಸರಿಯಾಗಿ ಲಿಪ್ಸ್ಟಿಕ್ ನ ಪ್ರಿಂಟ್ ಮಾಡ್ತಾ ಇಲ್ಲ ಅಂತ ಹೇಳಿದಾಗ, ನಾನು ತುಂಬಾ ದಿವಸ ಆಯ್ತು, ಅಭ್ಯಾಸ ತಪ್ಪೋಗಿದೆ ಅಂತ ಕೂಡ ಧನರಾಜ್ ಅವರು ಈ ಒಂದು ಹೇಳಿಕೆನ ಕೊಟ್ಟು ಹಿಂಗ್ ಹೇಳ್ತಿದ್ದೀರಾ ಅಂತ ಮತ್ತೆ ನೀನು ಫ್ರಸ್ಟ್ರೇಷನ್ ಅಂತ ಕಾರಣದಿಂದ ಅಲ್ಲಿರುವಂತ ಚೈತ್ರ ಹಾಗೂ ಹನುಮಂತ್ ಅವರಿಗೆ ಲಿಪ್ಸ್ಟಿಕ್ ನ ಕೊಡೋದಕ್ಕೆ ಹೋಗಿರುವಂತದ್ದು. ಸೊ ಇದು ಕೂಡ ಫನ್ ಎಲಿಮೆಂಟ್ ಈ ಒಂದು ಪ್ರೊಮೋದಲ್ಲಿ ಲಭ್ಯವಿರುವಂತದ್ದು. ಸೊ ಇದಿಷ್ಟು ಈ ಒಂದು ಪ್ರೊಮೋದಲ್ಲಿ ಲಭ್ಯವಿರುವಂತದ್ದು. ವಿಡಿಯೋ ಇನ್ಫಾರ್ಮೇಟಿವ್ ಇದ್ರೆ ಮಾತ್ರ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡ್ಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.